Basavaraj Jane Sir is not merely an artist. He is a legacy painted in time. For more than 50 years, his life has flowed through colors and canvas. He dedicated his youth to art, choosing passion over comfort. At the Ideal Fine Art Society, he worked with discipline, depth, and devotion. Every painting reflects serious hard work. Every stroke carries years of learning. Even after retirement, his love for painting never retired. Because true artists never stop creating. Art lives as long as the heart beats. Any artist who works with passion never works in cowardice. Painting is courage in silence, and its result is always bound to come. His artworks were sold and admired, both in India and across the world. Basavaraj Jane Sir's art carries the wisdom of experience and the honesty of truth. His journey inspires generations of artists to trust time, patience, and practice. Every canvas he touched became a chapter of art history. His life proves that dedication transforms talent into legacy. Jane Sir's name will always be spoken with respect in the world of art. Basavaraj Jane Sir is not merely an artist. He is a legacy painted in time. There is hardly an award he has not won, each one a witness to his excellence. A great admirer of M.F. Hussain Sahab, he met the finest artists of the nation. He conducted exhibitions at all over places of India, leaving his artistic mark everywhere. Basavaraj Jane Sir's paintings are a heritage, a treasure for generations to come. Preserving his work is our responsibility as artists and as admirers of art. His iconic paintings, the world will remember for centuries. Thank you, sir, for gifting timeless art to humanity. ನಾನು ಆ್ಯಕ್ಚುಲಿ ನಮ್ಮ ಫಾದರ್ನ ಹೇಳಿದ್ರೆ ನನಗೆ ಜಹಾಂಗೀರ್ ಗ್ಯಾಲರಿ ಅದು ಎಲ್ಲ ತೋರಿಸಿ ಮಾಡಿ ನೀನು ಭಾಳ ದೊಡ್ಡ ಕಲಾವಿದೆ ಆಗಬೇಕು. ಯಾಕಂದ್ರೆ ಎಲ್ಲಿ ರಾಜಕೀಯ ಕ್ಷೇತ್ರಕ್ಕೆ ಹೋಗಿ ಎಲ್ಲಿ ಇವನು ನನ್ನಂಗೆ ಎಲ್ಲಿ ಫೇಲ್ಯೂರ್ ಆತನೋ ಅನ್ನುವಂಥ ಕಲ್ಪನೆ ಐತಿ ನಮ್ಮ ಫಾದರ್ಗೆ. ಆದ್ರೆ ಅವರು ಕಲಾವಿದನ ಲೈಫೇ ಭಾಳ ಒಳ್ಳೆಯದು, ಇದೇ ಭಾಳ ಗ್ರೇಟ್ ಅಂತನ್ನುವಂಥದ್ದು ನಾವು ಸಣ್ಣವರಿದ್ದಾಗೆ ಎಲ್ಲ ಜಹಾಂಗೀರ್ ಆರ್ಟ್ ಗ್ಯಾಲರಿ ಆಗಿದ್ದೀವಿ, ಅದ್ರ ಸ್ಕೂಲ್ ಆಗಿರ್ಬೋದು, ಒಳ್ಳೆ ಕಲಾವಿದರದ್ದು ಪೇಂಟಿಂಗ್ ಹೇಳ್ತಾ ನನಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದರು. ಸೊ ಅದು ನನ್ನ ಮ್ಯಾಗ ಭಾಳ ಪರಿಣಾಮ ಬಿದ್ದಿತ್ತು. ಸೊ ಆ ಹಿನ್ನೆಲೆ ಇಟ್ಕೊಂಡು ಸ್ಟೂಡೆಂಟ್ ಲೈಫ್ ನೋಡಿಕೊಂಡು ವರ್ಕ್ ಸ್ಟಾರ್ಟ್ ಮಾಡಿದೆ. ಅದ್ರಾಗ ಫಾದರ್ ತೀರ್ಕೊಂಡಂತೂ ಅವರ ಆಶಯ ನೆರವೇರಿಸಬೇಕು ಅನ್ನುವಂಥ ಹುಚ್ಚು ಕಲ್ಪನೆ ಭಯಂಕರ ಆಗಿರ್ತದೆ. ಹೀಗಾಗಿ ಹಗಲ ರಾತ್ರಿ ಅಲ್ಲಿ ವರ್ಕ್ ಮಾಡಲಿಕ್ಕೆ ಶುರು ಮಾಡಿದೆ. ಸೊ ಮಾತ್ರ ನಾನು 76ಲಿಂದ ಇದರ ಫುಲ್ ಕಂಪ್ಲೀಟ್ ಇದ್ರಾಗ ಇನ್ವಾಲ್ವ್ ಆಗಬೇಕು. ಇಲ್ಲಿವರೆಗೂ ನಿರಂತರವಾಗಿ ಸಾಧನೆ ಮಾಡ್ಕೊಂಡು ಬಂದೀನಿ. ಮತ್ತು ಅದಕ್ಕೆ ನನ್ನ ಹೆಲ್ತ್ ಕೂಡ ದೇವರ ಭಾಳ ಸೃಷ್ಟಿಕರ್ತ ಒಳ್ಳೆಯ ಒಂದು ಇದು ಮಾಡಿದ್ದನ್ನು ಜೊತೆಗೆ ಅವ್ರ ಜೊತೆಗೆ ನಮ್ಮ ವಂಡರ್ಫುಲ್ ಅಂತಂದ್ರೆ ನಮ್ಮ ಮಿಸಸ್ಸು ಅವರು ಕಲಾವಿದರಾಗಿ ನಮಗೆ ಸಪೋರ್ಟಿವ್ ಆಯಿತು. ಲೈಫ್ ಲಾಂಗ್ ಏನಪ್ಪ ಅಂತಂದ್ರೆ ನಮಗೆ ಭಾಳಷ್ಟು ಒಂದು ಅಗದಿ ಆತ್ಮ ತೃಪ್ತಿ ಕೊಡುವಂಥ ರೀತಿದಾಗ ನನಗೆ ಬೆಳೆಸ್ಕೊಂಡು ಬಂದರು. ನಾನು ಬರೀ ಶರೀರ ನಾನು ವರ್ಕ್ ಮಾಡೋದ ಕಡೆ ನಾನು ಲಕ್ಷ್ಯ ಕೊಡ್ತಿರ್ತೀನಿ, ಆದ್ರೆ ನನ್ನ ಶರೀರದ ಕಡೆದು ಅವರು ಲಕ್ಷ್ಯ ಕೊಡ್ತಿರ್ತಾರೆ. ಅದಕ್ಕೆ ನಾನು ಯಾವಾಗಲೂ ಅವ್ರಿಗೆ ಹೇಳ್ತಿರ್ತೀನಿ, ನಿನ್ನ ಕೈದಾಗ ಇರೋದು ನೋಡಿದ್ದೆ ಶರೀರ ನಂದಲ್ಲ ಅಂತ ಹೇಳಿ ತಿಳ್ಕೊಂಡು ಹೇಳ್ತಿರ್ತೀನಿ. ವರ್ಕ್ ಮಾಡೋದಕ್ಕೆ ನಾನು ಬೇಕಾದವ್ರಿಗೆ ಇದು ಮಾಡಲಿಕ್ಕೆ ಅದೆಲ್ಲ ಮಾಡ್ಕೊಂಡು ಮುಂಜಾನೆ 11-12 ತನಕ ನಾವು ಗ್ಯಾಲರಿಗೆ ಬಂದೆವು. ಜಹಾಂಗೀರ್ ಆರ್ಟ್ ಗ್ಯಾಲರಿಗೆ ಬರೋತನ ವಂಡರ್ಫುಲ್ ಅಂತಂದ್ರೆ 25 ಇದು 23 ಅಮೌಂಟ್ ಏನು ಹತ್ತಿತ್ತು ಊಟಕ್ಕೆ. ಅದಕ್ಕೆ 25,000 ಅಂದರೆ 2.5 ಲಕ್ಷ ರೂಪಾಯಿದು ಪೇಂಟಿಂಗ್ ಸೇಲ್ ಆಗಕ್ಕೆ ನಿಲ್ತಿತ್ತು ಇಬ್ಬರು ಕೇಳಕ್ಕೆ. ಅದು ಕರೆನ್ಸಿನೋ ದೈವ ಅಂತಾರೋ ಏನಂತಾರೋ ಅದು ಏನು ನೀವು ಭಾಳ ವಂಡರ್ಫುಲ್ ಇಂಥವು ಅನೇಕ ಸರಿ ಆಗ್ಯಾವ. ಮೊದಲೇ ಪೂರ್ವ ಸಿದ್ಧತೆಗಳು ಸುಮ್ಮನೆ ಆಲೋಚನೆ ಮಾಡೋದು ಕರೆನೇ ಆಗ್ಯಾವ. ಈ ರೀತಿ ಪ್ರವಾಸ ಅದಕ್ಕೆ ಅಲ್ಲಿ ಹೋಗಿ ಮಾಡಿ ಅಲ್ಲಿ ಶೋ ಮಾಡಿ 8 ದಿವಸ ಆವಾಗ ನಾನು ಗನಿ ಅಂತ ಹೇಳಿ ಸರ್ ಗನಿ ಗನಿಯ ನಾವು ಭಾಳ ಕ್ಲೋಸ್ ಫ್ರೆಂಡ್ ಹುಷೇನ್ ಅವ್ರ ಸಂಕಾಲ್ ಅವ್ರು ಹೇಳಿದ್ರು, ಜಾನಿ ಸಾಬ್ ಐಸಾ ಕರೋ ಅಂತ ತಿಳ್ಕೊಂಡು ನನಗೇನು ಮಾಡಿದ್ರು, ದಿವಸ ಒಂದು 5 ಜನರಿಗೆ ಊಟ ಹಾಕಬೇಕು ಇದು ಎಕ್ಸಿಬಿಷನ್ ಶೋ ಮುಗಿತಾನಂತ. ಅದಕ್ಕೆ ಅವಾಗ ಇಷ್ಟು ವಂಡರ್ಫುಲ್ ಅನ್ನಿಸ್ತು. ಅದು ಊಟ ಹಾಕೋದ್ರ ಜೊತೆಗೆ ಎಷ್ಟು ಫಾಸ್ಟ್ ಪೇಂಟಿಂಗ್ ಸೇಲ್ ಆಗ್ತೀವಿ ನನಗೆ ವಂಡರ್ ಅನ್ನಿಸ್ತು. ಏನಪ್ಪ ಇದು ಕನಸು ನನಸು ಅನ್ನುವಂಥ ರೀತಿದಾಗ
ಹಾಗಾಗಿ ಅದು ಮಾಡಿಕೊಂಡು ಬಂದು ಖುಷಿದಾಗ ಅವ್ರಿಗೆ ಅಗದಿ ಭೇಟಿಯಾಗಿ ಮಾಡಿ ಮತ್ತು ಅವ್ರಿಗೂ ಅಗದಿ ಹಿಂಗೆ ಬೆಂಗಳೂರದಾಗ ಚಿತ್ರಸಂತೆ ನಡೀತದೆ ಬರ್ಲಾಕ್ಕೆ ಹೇಳಿದೆ ಆ ವರ್ಷ ಅವ್ರೂ ಭಾಳ ಒಳ್ಳೆಯ ಒಂದು 50,000 ಸೇರ ಭಾಳ ಚಂದ ಏನಾದ್ರು ಮಾಡ್ಕೊಂಡು ನನಗೆ ಅಂದೇ ಹೇಳಿದ ನನ್ನ ಬಗ್ಗೆ ಭಾಳ ಗೌರವ ಭಾಳ ಒಳ್ಳೆಯ ಹೀಗೆಲ್ಲ ಆಗಿ ನೆಕ್ಸ್ಟ್ ಗುಲ್ಬರ್ಗನೂ ಬಂದರು ಮನೆಗೆ ಬಂದು ಎಲ್ಲ ಭೇಟಿ ನೋಡಿ ನನ್ನ ಲೈಫ್ ಸ್ಟೈಲ್ ಇಲ್ಲಿ ನಾನು ಮಾಡ್ಕೊಂಡಂಥ ಒಂದು ರೀತಿ ಏನಿದೆ ಗ್ಯಾಲರಿಯಾಗಿ ನಿರಂತರವಾಗಿ ಏನು ವರ್ಕ್ ಮಾಡ್ತೀನಿ ಭಾಳ ಖುಷಿ ಕೊಡ್ತಾರೆ ಖುಷಿ ಕೊಟ್ಟು ಏನಾದ್ರು ನೆಕ್ಸ್ಟ್ ಏನಾದ್ರು ಯಾವಾಗಲೂ ಮಾಡಬೇಕು ಬಂದರೆ ನೀವು ಬರೀಬೇಕು ಭಾಳ ಹಿಂಗೆ ಲೈಫ್ನಾಗ ಏನಂತಂದ್ರೆ ಟರ್ನಿಂಗ್ ಪಾಯಿಂಟ್ ಬರಬೇಕು ಏನೋ ನಿರಂತರವಾಗಿ ನನಗೆ ಯಾವ ಪೇಂಟಿಂಗ್ ಅಂತಂದ್ರೆ ಮಾಡಬೇಕು ಭಾಳಷ್ಟು ಹಾರ್ಡ್ ವರ್ಕ್ ಮಾಡಬೇಕು. ಯಾಕಂದರೆ ಹುಸೇನ್ ಅಂತ ಮಹಾತ್ಮ ನಮಗೇನು ಅವರನ್ನು ಒಂದು ಅವರು ವಿಚಾರಧಾರೆಗಳು ಯಾವ ರೀತಿ ನಮ್ಗೆ ಪ್ರೇರಣೆ ಕೊಟ್ಟವ. ನೀವು ದಿನನಿತ್ಯ ಮಾಡಬೇಕು ನೀವು. ಯಾಕಂದ್ರೆ ಈ ದೈಹಿಕವಾಗಿ ಯಾವಾಗಲೂ ಹುಟ್ಟು ಮತ್ತು ಸಾವಿನ ಮಧ್ಯದಾಗ ಮಾಡುವಂಥ ಒಂದು ಏನೋ ವಿಚಾರ ಅದಾವ. ಇದು ನೀವು ನಿರಂತರ ಮಾಡಬೇಕು. ಯಾರಿಗೂ ಅವಾರ್ಡ್ ಸಿಗಲಕ್ಕೋ ಅಥವಾ ಇನ್ನೂ ಪ್ರತಿಷ್ಠಿತ ವ್ಯಕ್ತಿಯಪ್ಪ ಇವನು ಅದಕ್ಕೆ ನಾವು ಕಿವಿ ಕುಡಿಯಬಾರ್ದು. ನಾವು ನಿರಂತರವಾಗಿ ವರ್ಕ್ ಮಾಡ್ತಾ ಇರಬೇಕು. ನಮ್ಗೆ ಇಲ್ಲಿತನ ಯಾಕಂದ್ರೆ ನಾವು ಪ್ರಕೃತಿದಾಗ ನೋಡ್ತೀವಿ ಅಲ್ಲಿ ಗಿಡಗಳು ಹಣ್ಣು ಹೂವಾಗಿರ್ಬೋದು ಅವೇನು ಮಾಡ್ತಂದ್ರೆ ಅವ್ರ ಬೆಳವಣಿಗೆ ಅವಕ್ಕೆ ಬಿಡ್ತಿರಲ್ಲ. ಆದ್ರೆ ಅವು ಇರೋ ತನಕ ಬದುಕತನ ಅವು ಬೆಳಿತಾನೇ ಇರ್ತಾವೆ. ಹಂಗೆ ಮನುಷ್ಯಪ್ಪನ್ನು ಒಂದು ಕಲಾವಿದನು ಕೂಡ ಆ ರೀತಿ ನಿರಂತರವಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಏನು ಬರ್ತಾವ ಹೋಗ್ತಾವ ಅದ್ರ ಬಗ್ಗೆ ಆಲೋಚನೆ ಇಲ್ಲ. ಅವರೆಲ್ಲರೂ ಬ್ಯಾರೆದವ್ರು ನಮ್ಮ ಬಗ್ಗೆ ಹೋಗ್ತಿರ್ತಾರೋ ತೆಗೆದಿರ್ತಾರೋ ಏನೇನೋ ಮಾಡ್ತಿರ್ತಾರೋ ಅದು ಥಿಂಕ್ ಮಾಡಲಾರ್ದು ನಾವು ಒಂದು ಒಳ್ಳೆಯ ಹಣ್ಣು ಕೊಡುವಂಥ ಒಂದು ಒಳ್ಳೆಯ ಹೂ ಕೊಡುವಂಥ ಒಂದು ಪ್ರಕೃತಿದಾಗಿ ಗಿಡಗಳು ಆ ರೀತಿ ನಾವು ಕೂಡ ಬದುಕಬೇಕು. ಆ ರೀತಿ ನಾವು ಕೂಡ ನಮ್ಮ ನೇಚರ್ ಇರಬೇಕು. ಆ ರೀತಿ ಅಂದಾಗ ಮಾತ್ರ ನಾವು ಒಬ್ಬ ಶ್ರೇಷ್ಠ ವ್ಯಕ್ತಿ ಆಗಕ್ಕೆ ಸಾಧ್ಯದ. ಶ್ರೇಷ್ಠ ಆದ್ರೂ ಕೂಡ ಶ್ರೇಷ್ಠ ಇನ್ನೂ ಆಗಬೇಕು. ಪ್ರಕೃತಿ ನೋಡಿ ಜಗತ್ತಿನ ಸೃಷ್ಟಿ ನೋಡಿ ನಾವು ಇನ್ನೂ ಬೆಳಿಬೇಕಾಗಿತ್ತು ಅಂತ ಅನ್ನುವಂಥ ಭಾವನೆಯೇ ಬರಬೇಕೇ ಹೊರತ ನಾನು ಮುಗೀತು ಇಲ್ಲಿವರೆಗೂ ನಾನು ಆಯ್ತು ಇನ್ನೇನು ಸಾಧನೆ ಮಾಡಿದೆ ನಾನು ಮಾಡಿದೆ ಇನ್ನೇನು ಸಾಧನೆ ಮಾಡೋದಿಲ್ಲ ಅಂತನ್ನುವಂಥದ್ದು ಎಂದೂ ಏನು ಬಂದು ವಿಚಾರ ಮಾಡಲಿಕ್ಕೆ ಹೋಗ್ಬಾರ್ದು. ಎಷ್ಟೋ ಮಹಾತ್ಮರು ದೊಡ್ಡ ಕಲಾವಿದರು ಅದೇ ರೀತಿ ಹೇಳಿದ್ದಾರೆ. ನಾವು ಇನ್ನೂ ಸಾಧಿಸ್ಬೇಕಾಗಿತ್ತು, ಇನ್ನೂ ಜೀವಂತ ಇರಬೇಕಾಗಿತ್ತು, ಇನ್ನೂ ಕೆಲವು ವರ್ಷ ಆದರೂ ಇರಬೇಕಾಗಿತ್ತು. ಅದು ಇನ್ನೂ ಹಾರ್ಡ್ ವರ್ಕ್ ಮಾಡಬೇಕು ಅನ್ನೋದು ಮನಸ್ಸು ಇನ್ನೂ ಆ ಮನದಾಳದಾಗ ಭಾಳದ ಅನ್ನುವಂಥ ಒಂದು ಹುಚ್ಚು ಕಲ್ಪನೆ ಅಂತಲ್ಲ ಬಹಳಷ್ಟು ಎಲ್ಲರ ಹತ್ರ ಇರ್ತಿಲ್ಲ. ಆಮೇಲೆ ಭಗವಂತನ ಇದು ಸೃಷ್ಟಿಕರ್ತ ಇರೋಲ್ಲ ಅದಕ್ಕೆ ಇಲ್ಲಿಗೆ ಸ್ಟಾಪ್ ಮಾಡಿರ್ತಾನೆ, ಇಷ್ಟಕ್ಕೆ ಸ್ಟಾಪ್ ಮಾಡಿರ್ತಾನೆ. ಆಯ್ತಾ ಬಂದಿತ್ತು ಏನು ಮಾಡಬೇಕಾಗಿತ್ತು ಏನಿಲ್ಲ ಸಾಧನೆ ಮಾಡಿದ್ರೆ ಆ ರೀತಿ ಏನಂದ್ರೆ ಭಾಳ ಅದ್ಭುತವಾದಂಥ ಒಂದು ವ್ಯಕ್ತಿಗಳು ಹೇಳಿರ್ತಕ್ಕಂಥ ಆತ್ಮರು ಹೇಳಿರ್ತಕ್ಕಂಥ ಅನುಭವಕ್ಕೆ ತೊಗೊಂಡು ಬಂದ್ರೆ ನಮ್ಮ ಜೀವಿತ ಅವರಿಂದಾಗಿ ಏನೇನು ಮಾಡಬೇಕು ಎಲ್ಲವನ್ನ ನಾವು ಮಾಡ್ತೀವಿ. ಅದಕ್ಕೆ ಎಲ್ಲ ರೀತಿಯಿಂದ ಪ್ರೇರಣೆ ನಾವು ಬರೀ ಕೂತ್ಕೊಂಡು ವರ್ಕ್ ಮಾಡೋದ್ರಿಂದ ಅವಾಗಲಿ ಯಾವ ಗುಂಡಾರುಗಳಿಗೂ ಗಂಟೆ ಹೊಡೆದು ಕೊಡೋದಿಲ್ಲ, ಹೋಗೋದಿಲ್ಲ, ಬಿಡೋದಿಲ್ಲ. ಅದು ನಮ್ಮ ಒಳಗಿನ ಒಂದು ಗಂಟೆ ಇರಲ್ಲ, ಅದು ನಮ್ಮ ಕೆಲಸ ಮಾಡ್ತಿರ್ಬೇಕು ಅದು ನಿರಂತರವಾಗಿ. ಅಂದಾಗ ಮಾತ್ರ ದೊಡ್ಡ ಒಂದು ವ್ಯಕ್ತಿತ್ವನ ನಾವು ಏನಪ್ಪ ಅಂದ್ರೆ ಸಮರ್ಥವಾಗಿ ಅದನ್ನು ನಾವು ಕಾಪಾಡ್ಕೊಂಡು ಹೋಗಲಿಕ್ಕೆ ಸಾಧ್ಯತೆ ಅದ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ನಾನು ಇಷ್ಟಪಡ್ತೇನೆ.